ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಆಲ್ಬರ್ಟ್. ನಾನೊಬ್ಬ ಮದ್ಯರೋಗಿ. ದೇವರ ದಯೆಯಿಂದ ಈ ಬಂಧುಗಳ ಅನುಭವದ ಆಧಾರದಿಂದ ಹಾಗೂ ಈ ಕಾರ್ಯಕ್ರಮದ ಆಧಾರದಿಂದ ನಾನು ಇವತ್ತು ಯಾವುದೇ ತರದ ಅಮಲು ಸೇವನೆ ಮಾಡಿಲ್ಲ, ಮಾಡುವ ಮಾನಸಿಕ ಒತ್ತಡ ಇಲ್ಲ. ಮೊದಲಿಗೆ ಭಗವಂತನಿಗೆ ನಾನು ಧನ್ಯವಾದ ನೀಡುತ್ತೇನೆ. ಆತ್ಮೀಯ ಸ್ನೇಹಿತರೆ, ನಾವು ವೈದ್ಯರ ಅಭಿಪ್ರಾಯದ ಬಗ್ಗೆ ಬಿಗ್ ಪುಸ್ತಕದಲ್ಲಿ ನಿನ್ನೆ ಹಲವಾರು ವಿಚಾರಗಳನ್ನು ಓದಿದೆವು. ಮುಖ್ಯವಾಗಿ ಈ ಪತ್ರವನ್ನು ನನ್ನಂತ ಅಮಲ್ ರೋಗಿ ಈ ಪುಸ್ತಕವನ್ನು ಓದಬಹುದು. ಈ ಪುಸ್ತಕದಲ್ಲಿ ಅಮಲು ರೋಗಿಗಳಿಗೆ ಸಂಬಂಧಪಟ್ಟ ವಿಚಾರಗಳು ಹಲವಾರು ಇವೆ, ಖಂಡಿತ ಅವರಿಗೆ ಒಂದು ಉಪಯೋಗ ಬರಬಹುದು ಅಂತ ಅವರ ಅನಿಸಿಕೆಯನ್ನು ಈ ಪತ್ರದ ಮೂಲಕ ಅವರು ನಮಗೆ ನೀಡಿದ್ದಾರೆ. ನಾವು ನಿನ್ನೆ ಕೊನೆಯಲ್ಲಿ ಈ ಬೆಳೆಯುವ ಜನರ ಒಡನಾಡತನಕ್ಕೆ ಇದೊಂದು ಈ ಪತ್ರ ಅಥವಾ ವೈದ್ಯರ ಅಭಿಪ್ರಾಯವು ತುಂಬಾ ಆಧಾರವಾಯಿತು. ಅದೇ ರೀತಿ ಈ ಮನುಷ್ಯ ಮತ್ತು 100ಕ್ಕಿಂತ ಅಧಿಕ ಮತ್ತಿತರರು ಚೇತರಿಸಿದಂತೆ ಕಂಡು ಬಂತು. ಅವರು ಆ ಸಮಯದಲ್ಲಿ ಸ್ವಲ್ಪ ಸಮಯ ಆಗಿದೆ, ಅಲ್ಲಿ ಅವರು ಚೇತರಿಸಿಕೊಂಡಿದ್ದಾರೆ. ಆ ವೈದ್ಯರು ಏನ್ ಹೇಳ್ತಾರೆ ಅಂದ್ರೆ 100ಕ್ಕಿಂತ ಅಧಿಕ ಮಂದಿ ಮತ್ತು ಅವರು ಯಾರು ಬಿಲ್ ಅವರು ಚೇತರಿಸಿದಂತೆ ಕಂಡು ಬಂತಂತ ಅವರು ಹೇಳ್ತಾರೆ. ನಿನ್ನೆ ಮುಖ್ಯವಾಗಿ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಮರೆತು ಹೋದೆ. ಮುಖ್ಯವಾಗಿ ನನ್ನಂತ ಒಂದು ಅಮಲ್ ರೋಗಿಗೆ ಯಾರು ಯಾವುದೇ ರೀತಿಯ ರೆಕಮೆಂಡ್ ಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ನಾವಾದ್ರೂ ಇವತ್ತಿಗಾದ್ರೂ ಯಾರಿಗೂ ಯಾವುದೇ ರೀತಿಯ ಗ್ಯಾರಂಟಿಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಆಲ್ಬರ್ಟ್ ತೊಂದರೆ ಇಲ್ಲ, ಈಗ ಕುಡಿಯುವುದಿಲ್ಲ, ಈಗ ಬಾರಿ ಒಳ್ಳೆ ಜನ ಆಗಿದ್ದಾರೆ, ಮುಂಚಿನ ತರ ಅಲ್ಲ, ಇವರನ್ನು ನೀವು ಯಾವ ರೀತಿಯೂ ಬೇಕಾದ್ರೂ ನಂಬಬಹುದು ಅಂತ ಯಾರೂ ನನ್ನ ಮೇಲೆ ಗ್ಯಾರಂಟಿ ಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ನಾನೊಬ್ಬ ಅಮಲ್ ರೋಗಿ ಆದುದರಿಂದ ನಾನು ಯಾವಾಗಲೂ ಅಂದ್ರೆ ಮತ್ತೆ ಕುಡಿತಕ್ಕೆ ಹೋಗಬಹುದು. ಅದರಿಂದ ನನ್ನ ಮೇಲೆ ಯಾರಿಗೂ ಒಂದು ಗ್ಯಾರಂಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಆದರೆ ನೋಡಿ ಬಂಧುಗಳೇ, ಈ ಡಾಕ್ಟ್ರು ಈ 100 ಜನ ಯಾರು ರಿಕವರಿ ಆಗಿದ್ದಾರೆ ಅವರ ಎಲ್ಲಾ ವಿಚಾರಗಳನ್ನು ತಿಳಿದು ಈ ಲೆಟರ್ ಕೊಟ್ಟಿದ್ದಾರೆ. ಅವರು ಈ ಪತ್ರವನ್ನು, ಈ ಅಭಿಪ್ರಾಯವನ್ನು ಅವರು ಕೊಡಬೇಕಾದ್ರೆ ಎಷ್ಟು ಆಲೋಚನೆ ಮಾಡಬೇಕು ಅಂತ ನಾವೆಲ್ಲರೂ ಆಲೋಚಿಸಬೇಕಾಗಿದೆ. ಯಾರ ಮೇಲೆಯೂ ನಾವು ಇವತ್ತಿಗಾದ್ರೂ ಯಾರೋ ಒಬ್ರು ಬಂದ್ರೆ ನಮ್ಗೆ ಯಾರ ಮೇಲೆ ಒಂದು ಗ್ಯಾರಂಟಿ ಕೊಡ್ಲಿಕ್ಕೆ, ಒಂದು ಕೆಲಸಕ್ಕೆ ಸೇರಿಸ್ಲಿಕ್ಕೆ, ಅವನಿಗೆ ಒಂದು ಸಾಲ ಕೊಡಿ ಅಂತೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ ಅಲ್ಲ. ನಾವು ಪರಂಪರೆಗಳು ಖಂಡಿತವಾಗಿ ನಮ್ಗೆ ಅದು ಇಲ್ಲ. ಆದ್ರೂ ನಮ್ಗೆ ಯಾವುದೇ ರೀತಿಯ ಯಾರ ಮೇಲೆಯೂ ಒಂದು ವಿಶ್ವಾಸ, ನಂಬಿಕೆ, ನಾವು ಜಸ್ಟ್ ನಮ್ಮ ಕುಡಿತದಿಂದ ದೂರ ನಿಲ್ಲಕ್ಕೆ ಮಾತ್ರ ಬರಲಿದೆ, ಬೇರೆ ಯಾವ ವಿಚಾರದಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲಿ ಬರುವುದಿಲ್ಲ. ಅದೇ ರೀತಿ ಈ 100 ಜನ ಚೇತರಿಸಿಕೊಂಡರಂತ ನಿನ್ನೆ ನಾವು ನಿಲ್ಲಿಸಿದ್ದೇವೆ. ಮುಂದಕ್ಕೆ ಸಿರಾಜ್ ಅವರೇ ಓದಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಿರಾಜ್. ನಾನೊಬ್ಬ ಅಮಲ್ ರೋಗಿ. ಇತರ ವಿಧಾನಗಳಿಂದ ಪೂರ್ಣವಾಗಿ ಸೋತ ಇದೆ. ಇದೇ ರೀತಿ ಎಷ್ಟೋ ಸಂಗತಿಗಳು ನನಗೆ ವೈಯಕ್ತಿಕವಾಗಿ ತಿಳಿದಿವೆ. ಈ ಘಟನೆಗಳು ಅತ್ಯಂತ ವೈದ್ಯಕೀಯ ಮಹತ್ವವುಳ್ಳದಾಗಿವೆ ಎಂಬಂತೆ ಭಾಸವಾಗುತ್ತದೆ. ಏಕೆಂದರೆ ಶೀಘ್ರ ಬೆಳವಣಿಗೆಯ ಅಸಾಮಾನ್ಯ ಸಾಧ್ಯತೆಯು ಈ ಪಂಗಡದಲ್ಲಿ ಅಡಕವಾಗಿರುವುದರಿಂದ ಅಮಲು ರೋಗದ ವೃತ್ತಾಂತದಲ್ಲಿ ಒಂದು ಹೊಸದಾದ ಯುಗವನ್ನೇ ಅವು ಆರಂಭಿಸಬಹುದಾಗಿದೆ. ಈ ಮನುಷ್ಯರು ಅಂತಹ ಸಾವಿರಾರು ಸನ್ನಿವೇಶಗಳಲ್ಲಿ ಒಳ್ಳೆಯ ಪರಿಹಾರವನ್ನು ಪಡೆಯಬಹುದು. ಅವರು ತಮ್ಮ ಬಗ್ಗೆ ಏನೆಲ್ಲ ಹೇಳಿದರೂ ಅವನ್ನು ಸಮಗ್ರವಾಗಿ ನೀವು ನಂಬಬಹುದು. ಓದಿ. ಅದೊಂದು ನಿಮ್ಮ ಅತಿ ವಿಶ್ವಾಸಿ ಸಿಲ್ಕ್ ವರ್ತ್ ಎಂಡಿ. ಓಕೆ, ಥ್ಯಾಂಕ್ ಯು ಸಿರಾಜ್ ಅವರೇ. ಸರಿ, ಓಕೆ ಸಿರಾಜ್. ಇತರ ವಿಧಾನಗಳಿಂದ ಪೂರ್ಣವಾಗಿ ಸೋತ ಇದೇ ರೀತಿಯ ಎಷ್ಟೋ ಸಂಗತಿಗಳು ನನಗೆ ವೈಯಕ್ತಿಕವಾಗಿ ತಿಳಿದಿದೆ ಅಂತ ಅವರ ಪತ್ರದಲ್ಲಿ ಅವರು ಮುಖ್ಯವಾಗಿ ಬರೀತಾರೆ. ಈ ವಿಧಾನಗಳಿಂದ ಪೂರ್ಣವಾಗಿ ಸೋತ ಇತರ ತುಂಬಾ ವಿಧಾನಗಳು ಅವರು ಆ ಸಮಯದಲ್ಲೇ ಪ್ರಯತ್ನ ಪಟ್ಟಿದ್ದಾರೆ. ಇದರಲ್ಲಿ ಸಂಪೂರ್ಣ ಸೋಲನ್ನು ಅನುಭವಿಸಿದ್ದಾರೆ.
ಯಾವ ವಿಚಾರವಾಗಿ ಅಂದ್ರೆ, ಒಬ್ಬ ಅಮಲ್ ರೋಗಿಗೆ ಕುಡಿತದಿಂದ ದೂರ ಇರುವ ಬಗ್ಗೆ ಹಲವಾರು ಪ್ರಯತ್ನಗಳು ಆದಿ ಕಾಲದಿಂದಲೂ ನಡೆದಿದೆ. ನಾವು ಮುನ್ನುಡಿಯಲ್ಲಿಯೂ ಕೇಳಿದ್ದೇವೆ ಏನಂದ್ರೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಮುಖ್ಯವಾಗಿ ವಾಷಿಂಗ್ಟೋನಿಯಸ್ ಅಂತ ಒಂದು ಗುಂಪು ಇತ್ತು. ಅವರು ಈ ಕುಡಿತದಿಂದ ದೂರ ನಿಲ್ಲಿಕ್ಕೆ ಹಲವಾರು ಸದಸ್ಯರುಗಳನ್ನು ಒಳಗೊಂಡ ಒಂದು ಸಂಘವು ಅವರು ಮಾಡಿಕೊಂಡಿದ್ರು. ಅವರ ಕೆಲವು ವಿಚಾರಗಳಿಂದ ಅದು ಸೋತು ಹೋಯಿತು. ಆದ್ರೆ ಇದನ್ನೆಲ್ಲ ಮನಗಂಡು ಈ ಡಾಕ್ಟರ್ ಈ ವಾಕ್ಯವನ್ನು ಬರೀತಾರೆ. ಇತರ ಎಲ್ಲಾ ವಿಧಾನಗಳಿಂದ ಪೂರ್ಣವಾಗಿ ಸೋತ ಇದೇ ರೀತಿ ಎಷ್ಟೋ ಸಂಗತಿಗಳು ನನಗೆ ವೈಯಕ್ತಿಕವಾಗಿ ತಿಳಿದಿದೆ. ವೈಯಕ್ತಿಕವಾಗಿ ಅಂದ್ರೆ ಅವರಲ್ಲಿ ಏನು ರೋಗಿಗಳು ಚಿಕಿತ್ಸೆಗಾಗಿ ಬರುತ್ತಿದ್ರಲ್ಲ, ಹೆಚ್ಚಿಗಾಗಿ ಅವರು ಮುಂದಕ್ಕೆನೆ ಹೇಳಿದಾರಲ್ಲ, ಅವರು ಈ ಅಮಲು ರೋಗಿಗಳಿಗೆ ಚಿಕಿತ್ಸೆ ನೀಡುವುದರಲ್ಲಿ ತಜ್ಞರು ಅಂತ. ಅದೇ ರೀತಿ ಅವರನ್ನು ಹುಡುಕಿಕೊಂಡು ಹಲವಾರು ಅಮೆರಿಕ ದೇಶದಲ್ಲಿ ಹಲವಾರು ಈ ರೋಗಿಗಳು ಅಂತ ಹೇಳುವುದಕ್ಕಿಂತ ಅಮಲು ರೋಗಿಗಳು, ಈ ಕುಡಿತದಿಂದ ಎಲ್ಲ ಸರ್ವನಾಶ ಹಿಟ್ ಬಾಟಮ್ ಆದವರು, ಏನು ಇನ್ನು ಮನುಷ್ಯ ಆಗುದಿಲ್ಲ ಅಂತ ತಿಳಿದುಕೊಂಡವರು ಅವರಲ್ಲಿ ಚಿಕಿತ್ಸೆಗೆ ಬಂದಿದ್ರು. ಅದು ವೈಯಕ್ತಿಕವಾಗಿ ಅವರಲ್ಲಿ ಆ ವಿಚಾರ ಅವರಿಗೆ ಗೊತ್ತುಂಟು. ಎಷ್ಟೋ ಪ್ರಯತ್ನ ಪಟ್ಟರು ಅವರ ಕುಡಿತದಿಂದ ದೂರ ನಿಲ್ಲಿಕ್ಕೆ ಆಗುದಿಲ್ಲ. ಮುಖ್ಯವಾಗಿ ರಾಲೆಂಡ್ ಹಜಾರ್ಡ್ ಅವರು ಒಂದು ಕಥೆನೂ ಬರ್ತದೆ, ನಮಗೂ ಗೊತ್ತಿದೆ ಅದೆಲ್ಲ. ನಾವು ಎಷ್ಟು ಯಾವ ರೀತಿಯೆಲ್ಲ ಪ್ರಯತ್ನ ಪಟ್ಟಿದ್ದೇವೆ ಅಂತ. ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೇನೆ. ನನ್ನ ಪ್ರಯತ್ನ ಯಾವ ರೀತಿ ಇದ್ದಂದ್ರೆ, ಕುಡಿತ ಒಂದು ಬಿಟ್ಟರೆ ಸಾಕಂತ ಹಲವಾರು ಸಾರಿ ನಾನು ಪ್ರಯತ್ನ ಪಟ್ಟಿದ್ದೇನೆ. ನಾನು ಹೇಗೆ ನನ್ಗೆ ಸಂದೇಶ ಸಿಕ್ಕಿತ್ತು 1991ರಲ್ಲಿ. 1991ರಲ್ಲಿ ನಾನು ಹೇಗೆ ಬಂದವನು 1992 ಇಸ್ವಿ ತನಕ ನನ್ಗೆ ಕುಡಿತನೂ ಬಿಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ 92ನೇ ಇಸ್ವಿಯಲ್ಲಿ ಕುಡಿತ ಬಿಟ್ಟೆ. ಆದ್ರೆ ಬೇರೆ ಯಾವ ವಿಚಾರವೂ ನಾನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನನೂ ಪಡ್ಲಿಲ್ಲ. ಅಂದ್ರೆ ನನ್ನ ಕುಡಿತ ಬಿಟ್ರೆ ಎಲ್ಲಾ ಸರಿ ಹೋಗ್ಬಹುದಂತ ನಾನು ಒಂದನೇ ಹೆಜ್ಜೆಯನ್ನೇ ನಾನು ಮಾಡ್ಲಿಲ್ಲ. ಅದರಿಂದ ನಾನು ಮತ್ತೆ ಮರು ಕುಡಿತಕ್ಕೆ ಹೋದೆ. ಅಲ್ಲಿ ಹೋದವನ್ನು ನರಳಿ 94ನೇ ಇಸ್ವಿಯಲ್ಲಿ ವಾಪಸ್ ಬಂದೆ. ಇಂಥದ್ದು ಹಲವಾರು ಸಂಗತಿಗಳು ನಾನು ಹೇಗೆ ಬಂದ ಮೇಲೆ ಗೊತ್ತುಂಟು. ನನಗೆ ಹಲವಾರು ಜನರು ಪ್ರಯತ್ನ ಪಟ್ಟು ಸೋತು ಹೋಗಿದ್ದಾರೆ. ಅದೇ ರೀತಿ ಅವರು ಡಾಕ್ಟರ್ ಹೇಳ್ತಾರೆ, ಯಾವುದೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಹಲವಾರು ಮಂದಿಗಳು, ಅವರಿಗೆ ವೈಯಕ್ತಿಕವಾಗಿ ಎಷ್ಟೋ ಸಂಗತಿಗಳು ನನಗೆ ಗೊತ್ತಿವೆ ಅಂತ ಅವರು ಈ ವಾಕ್ಯದಲ್ಲಿ ಬರೆದಿದ್ದಾರೆ. ಈ ಘಟನೆಗಳು ಅತ್ಯಂತ ವೈದ್ಯಕೀಯ ಮಹತ್ವ ಉಳ್ಳವಾಗಿವೆ ಎಂಬಂತೆ ಭಾಸವಾಗುತ್ತಿದೆ. ಏಕೆಂದರೆ ಈ ಸಂಗತಿಗಳು ಅಂದ್ರೆ ಈ ಘಟನೆಗಳು ಅಂತ ಹೇಳ್ತಾರೆ. ಈ ಘಟನೆಗಳಂದ್ರೆ ಯಾವುದು? ಈ ಬಾಂಧವ್ಯಕ್ಕೆ ಬಂದು ಈಗ ಬಿಲ್ ಡಬ್ಲ್ಯೂ ಅವರು, ಡಾಕ್ಟರ್ ಬಾಬಾ ಆರಂಭದಲ್ಲಿ ಖಂಡಿತವಾಗಿ ಅವರು ನಮ್ಮ ಮೂಲ ತತ್ವದ ಪ್ರಕಾರ ಅವರು ಕುಡಿತದಿಂದ ದೂರ ನಿಲ್ಲಿಕ್ಕೆ ಅವರಿಗೆ ಸಾಧ್ಯವಾಯಿತು. ಆದ್ರೆ ಹಲವಾರು ವೈದ್ಯರುಗಳು ಇದನ್ನು ಮೊದಲೇ ಪ್ರಯತ್ನ ಪಟ್ಟಿದ್ದಾರಲ್ಲ, ಒಂದು ಚಿಕಿತ್ಸೆ ಕೊಟ್ಟು. ಯಾಕೆಂದ್ರೆ ಈ ಘಟನೆಗಳು ಅಂತ ಹೇಳ್ತಾರೆ, ಈ ಘಟನೆಗಳು ಅಂದ್ರೆ ಒಂದು ಮೆಡಿಕಲಿಗೆ ಅಥವಾ ಒಂದು ಸೈನ್ಸ್ಗೆ ಸಾಧ್ಯವಾಗದ ವಿಚಾರ. ಖಂಡಿತವಾಗಿಯೂ ನಾವು ಒಂದು ಕುಡಿತದಿಂದ ದೂರ ನಿಲ್ಲಬೇಕಾದ್ರೆ ಏನೆಲ್ಲ ನಾವು ಪ್ರಯತ್ನ ಪಟ್ಟಿದ್ದೇವೆ, ಆ ಯಾವುದೇ ಒಂದು ಪ್ರಯತ್ನದಿಂದ ನಮ್ಗೆ ಸಾಧ್ಯವಾಗಿದೆಯೋ. ನಾವು ಧಾರ್ಮಿಕತೆಯಲ್ಲಿ ಕೆಲವೊಂದು ಬಂಧುಗಳು ಅಥವಾ ಕೆಲವೊಂದು ಬಿಗ್ ಬುಕ್ ಅಲ್ಲಿ ಅನುಭವಿಗಳು ಅವರ ವಿಚಾರವಾಗಿ ಹೇಳುವತ್ತಿಗೆ ಅವರು ಧಾರ್ಮಿಕತೆಯಲ್ಲಿ ಹಿಂದಕ್ಕೆ ಇರ್ಲಿಲ್ಲ ಎಂದು ಈ ಪುಸ್ತಕದಲ್ಲಿ ನಮ್ಗೆ ಓದ್ಲಿಕ್ಕೆ ಸಿಗ್ತದೆ. ಅದೇ ರೀತಿ ನಮ್ಮಲ್ಲಿ ಅನೇಕರು ಧಾರ್ಮಿಕತೆಯಲ್ಲಿ ಅಥವಾ ಧರ್ಮ ಪಾಲನೆಯಲ್ಲಿ ಒಂದು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಇದ್ದರೂ ಅವರಿಗೆ ಕುಡಿತ ಬಿಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಅದೇ ರೀತಿ ಸೈನ್ಸ್ ಮುಖಾಂತರ ಅಥವಾ ನಾವು ಮೆಡಿಕಲ್ ಮುಖಾಂತರ ಎಷ್ಟೋ ಡಾಕ್ಟರ್ ಹತ್ರ ಹೋಗಿ ಆದ್ರೂ ನಮಗೂ ಸಾಧ್ಯವಾಗ್ಲಿಲ್ಲಲ್ಲ, ನನಗೂ ಸಾಧ್ಯವಾಗ್ಲಿಲ್ಲ. ನಾನು ಹಲವಾರು ಪ್ರಯತ್ನಗಳನ್ನು ಪಟ್ಟಿದ್ದೇನೆ. ನಾನು ಒಂದು ರಿಟ್ರೀಟ್ ಅದೆಲ್ಲ ಮಾಡಿಕೊಂಡು ಧರ್ಮದ ಮೂಲಕನೂ ನನಗೆ ಸಾಧ್ಯವಾಗ್ಲಿಲ್ಲ. ಈ ಡಾಕ್ಟರ್ ಹತ್ರನೂ ಹೋಗಿದ್ದೇನೆ. ಏನ್ ಹೇಳ್ತೇವೆ ನಾವು, ಮಾಟ ಮಂತ್ರ ಅದೆಲ್ಲ, ಅದರಲ್ಲಿಯೂ ನಾನು ಪ್ರಯತ್ನ ಪಟ್ಟಿದ್ದೇನೆ, ಅದರಲ್ಲಿಯೂ ನನಗೆ ಸಾಧ್ಯವಾಗ್ಲಿಲ್ಲ. ಆದ್ರೆ ಇದು ಈ ಸಂಗತಿಗಳೆಲ್ಲ ವೈದ್ಯಕೀಯದಿಂದಲೂ ಸಾಧ್ಯವಾಗದ್ದು ಒಂದು ಘಟನೆಗಳು ಮಹತ್ವವಾಗಿದೆ. ವೈದ್ಯಕೀಯ ಕ್ಷೇತ್ರಕ್ಕೇನೆ ಒಂದು ದೊಡ್ಡ ಸವಾಲಾಗಿದೆ. ಎಲ್ಲಿ ನೋಡಿ ಆತ್ಮೀಯ ಬಂಧುಗಳೇ,
ನಮ್ಮ ಒಳ್ಳೆ ಒಂದು ಡಾಕ್ಟರ್ ಹತ್ರ ನಾವು ಹಲವಾರು ಸಾರಿ ಹೋಗಿದ್ದೇವೆ. ಒಂದು ಫೇಮಸ್ ಡಾಕ್ಟರ್ ಇರ್ತಾರೆ, ಅವರು ಅವರ ಒಂದು ಅಪಾಯಿಂಟ್ಮೆಂಟ್ ಸಿಗ್ಬೇಕಾದ್ರೇನೆ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಅಂತ ಡಾಕ್ಟ್ರಿಂದಲೂ ಈ ಕುಡಿತ ಬಿಡಿಸ್ಲಿಕ್ಕೆ ಸಾಧ್ಯನೇ ಆಗುದಿಲ್ಲ. ಆದ್ರೆ ನಮ್ಮ ಬಾಂಧವ್ಯದಲ್ಲಿ ಒಂದೆರಡು ಮೀಟಿಂಗ್ ಮಾಡುವತ್ತಿಗೆ ಅವನ ಮನಪರಿವರ್ತನೆ ಆಗಿ ಅವನು ಕುಡಿತದಿಂದ ದೂರ ನಿಲ್ಲಿಕ್ಕೆ ಸಾಧ್ಯವಾಗ್ತದಲ್ಲ. ಇದೇ ಒಂದು ವೈದ್ಯಕೀಯಕ್ಕೆ ಸವಾಲಾಗಿದೆ. ಇದೊಂದು ಮಹತ್ವ ವಿಷಯ ಅಂತ ಹೇಳ್ತಾರೆ. ಹೇಗೆ ಅದು ಸಾಧ್ಯವಾಗ್ತದೆ? ಯಾಕೆ ಈ ಬಾಂಧವ್ಯದಲ್ಲಿ ಯಾರಿದ್ದಾರೆ? ಒಬ್ಬ ಕುಡುಕನೇ ಇರುವುದು. ಅಲ್ಲಿ ಕುಡುಕರು ಇನ್ನೊಬ್ಬ ಕುಡುಕರಿಗೆ ತಮ್ಮ ಅನುಭವವನ್ನು ಕೊಟ್ಟು ಆ ಸಮಯದಲ್ಲಿ ಅವನಿಗೆ ಕುಡಿತದಿಂದ ದೂರ ನಿಲ್ಲಿಕ್ಕೆ ಆಗುವುದಾದ್ರೆ ಇದೊಂದು ವೈದ್ಯಕೀಯ ಒಂದು ಮಹತ್ವ ವಿಷಯ ಅಂತ ಅವರು ಹೇಳ್ತಾರೆ. ಅವರಿಗೆ ಭಾಸವಾಗ್ತದೆ. ಅವರು ಆ ರೀತಿ ಅವರು ಒಂದು ಆಲೋಚನೆ ಮಾಡುವತ್ತಿಗೆ ಅವರಿಗೆ ಈ ರೀತಿಯಾಗಿ ಭಾಸವಾಗ್ತದೆ. ಶೀಘ್ರ ಬೆಳವಣಿಗೆಯ ಅಸಾಮಾನ್ಯ ಸಾಧ್ಯತೆಯು ಈ ಪಂಗಡದಲ್ಲಿ ಅಡಕವಾಗಿರುವುದರಿಂದ ಅಮಲು ರೋಗದ ವೃತ್ತಾಂತದಲ್ಲಿ ಒಂದು ಹೊಸದಾದ ಯುಗವನ್ನೇ ಅವು ಆರಂಭಿಸಬಹುದಾಗಿದೆ. ಆತ್ಮೀಯ ಸ್ನೇಹಿತರೆ, ಈ ನಮ್ಮ ಅಮಲು ರೋಗದ ವಿಚಾರದಲ್ಲಿ ಅಸಾಮಾನ್ಯ ಸಾಧ್ಯತೆ ಅಂದ್ರೆ ಸಾಧ್ಯನೇ ಇಲ್ಲ. ಖಂಡಿತವಾಗಿ ಒಂದು ಕಡ್ಡಿ ಮುರಿದಾಗಿ ಹೇಳಬಹುದು, ಇದು ಸಾಧ್ಯ ಆಗ್ಲಿಲ್ಲ ಅಂತ. ನನ್ನ ವಿಚಾರವಾಗಿ ನಾನು ಹೇಳುದಿದ್ರೆ ನನ್ಗೆ ಎಲ್ಲಿಯೂ ಸಾಧ್ಯವಾಗ್ಲಿಲ್ಲ. ಇದು ಖಂಡವಾಗಿ ನಾನು ಈ ಅಸಾಧ್ಯತೆಯನ್ನು ಈ ಪಂಗಡದಲ್ಲಿ ಅಡಕವಾಗಿರುವುದರಿಂದ ಅಮಲು ರೋಗದ ವೃತ್ತಾಂತದಲ್ಲಿ ಒಂದು ಹೊಸದಾದ ಯುಗವನ್ನೇ ಅವು ಆರಂಭಿಸಬಹುದಾಗಿದೆ. ಅಂದ್ರೆ ನಮ್ಗೆ ಅವರಿಗೆ ಅವರು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ಇದು ಈ ಪುಸ್ತಕ ಓದುವವರಿಗೆ ಏನಂದ್ರೆ, ಅಮಲು ರೋಗದಲ್ಲಿ ನಾವು ಈ ವೃತ್ತಾಂತದಲ್ಲಿ, ಈ ಗಡಿಬಿಡಿಯಲ್ಲಿ, ಈ ಸಂಗತಿಗಳಲ್ಲಿ ಒಂದು ಹೊಸದಾದ ಯುಗವನ್ನೇ ಅವು ಆರಂಭಿಸಬಹುದು. ಯಾರು ಅವು ಅಂದ್ರೆ ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್. ಅಂದ್ರೆ ಈ ಪುಸ್ತಕ ಬರೆದವರು ಈ ಪುಸ್ತಕದ ಮುಖಾಂತರ ಒಂದು ಹೊಸ ಯುಗವನ್ನೇ ಆರಂಭಿಸಬಹುದಾಗಿದೆ. ಯಾರು? ನಾನು ಒಬ್ಬ ಇನ್ನು ಹೊಸಬ ಅಮಲಿ ರೋಗಿ ಬರುವವನಿಗೆ ಒಂದು ಹೊಸ ಜೀವನವನ್ನು ಆರಂಭಿಸಬಹುದು ಅಂತ ಡಾಕ್ಟರ್ ಅವರು ಈ ಪತ್ರದ ಮುಖೇನ ಒಂದು ನಿಜವಾದ ಭರವಸೆ 100% ಇದು ಅವರು ಕೊಡ್ತಾ ಇದ್ದಾರೆ. ಈ ಮನುಷ್ಯರು ಅಂತ ಸಾವಿರಾರು ಸನ್ನಿವೇಶಗಳಲ್ಲಿ ಒಳ್ಳೆಯ ಪರಿಹಾರವನ್ನು ಪಡೆಯಬಹುದು. ಒಂದು ಪರಿಹಾರವಿದೆ ಅಂತ ಈ ಪುಸ್ತಕದಲ್ಲಿ ಒಂದು ಚಾಪ್ಟರೇ ಉಂಟು, ಒಂದು ಅಧ್ಯಯನ ಉಂಟು, ಒಂದು ಪರಿಹಾರ ಉಂಟು. ಅದೇ ರೀತಿ ಈ ಪರಿಹಾರವನ್ನು ನಾವು ಪಡೆದಿದ್ದೇವೆ ಅಲ್ಲ. ಯಾವ ಪರಿಹಾರವನ್ನು? ನನ್ನ ಕುಡಿತದಿಂದ ದೂರ ನಿಂತು ಒಂದು ಆಧ್ಯಾತ್ಮಿಕ ಜೀವನವನ್ನು ಜೀವಿಸಲು ನನಗೆ ಸಾಧ್ಯವಾಗಿದೆ. ನಾನು ಮುಖ್ಯವಾಗಿ ಹಲವಾರು ಸಾರಿ ನಾನೆಲ್ಲ ಕಳ್ಕೊಂಡೆ ಅಂತ ಹೇಳ್ತೇನೆ. ಯಾವುದನ್ನು ಕಳ್ಕೊಂಡದಕ್ಕಿಂತ ನಾನು ಏನು ವಿಚಾರ ಮಾಡಿದೆ ಅಂದ್ರೆ, ಕುಡಿದು ನನ್ನ ಆರ್ಥಿಕತೆಗೆ ಪೆಟ್ಟು ಬಿತ್ತು, ನನ್ನ ಆರೋಗ್ಯಕ್ಕೆ ಪೆಟ್ಟು ಬಿತ್ತು, ನನ್ನ ಕೆಲಸ ಹೋಯ್ತು, ಆರೋಗ್ಯ ಹೋಯ್ತು, ಇದೆಲ್ಲ ನಾನು ಪಟ್ಟಿ ಮಾಡಿ ನಾನು ಎಲ್ಲವನ್ನು ಕಳೆದುಕೊಂಡೆ ಅಂತ ಹೇಳ್ತೇನೆ. ಆದ್ರೆ ನನಗೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನಾನು ಈ ಕಾರ್ಯಕ್ರಮವನ್ನು ಆರಂಭಿಸಿದಾಗ ನನಗೆ ತಿಳಿಯುತ್ತದೆ ಮುಖ್ಯವಾಗಿ ಹೇಗೆ ನಾನು ಕಳ್ಕೊಂಡೆ. ನಾನು ನನ್ನ ನಡತೆಯಿಂದ, ನನ್ನ ವರ್ತನೆಯಿಂದ, ಅಂದ್ರೆ ನಾನು ಆಧ್ಯಾತ್ಮಿಕ ದಿವಾಳಿ ಹೊಂದಿದೆ, ಅದರಿಂದ ನಾನು ಎಲ್ಲವನ್ನೂ ಕಳ್ಕೊಂಡೆ. ಮುಖ್ಯವಾಗಿ ಕಳ್ಕೊಂಡದ್ದು ನನ್ನ ನಡತೆ, ನನ್ನ ವಿಚಾರ, ನಾನು ಮಾತಾಡುವುದು, ಯಾವ ರೀತಿ ನನ್ನ ನಾಲಿಗೆಯಲ್ಲಿ ಯಾವ ರೀತಿಯ ಶಬ್ದಗಳು ಬರ್ತಿದ್ದವು, ನಾನು ಯಾವ ರೀತಿಯಾಗಿ ಯೋಚಿಸ್ತಿದ್ದೆ. ಅದರಿಂದ ಯಾರಿಗೆಲ್ಲ ಏನೆಲ್ಲ ತೊಂದರೆಗಳಾಗಿದ್ದಾವೆ. ಜೀವಿಸಲು ಬಿಡು ಅಂತ ಹೇಳ್ತಾರಲ್ಲ, ಒಂದು ಘೋಷಣೆ ಉಂಟು. ಆದ್ರೆ ನಾನು ಯಾವ ರೀತಿ ಜೀವಿಸ್ತಿದ್ದೆ, ಇತರರನ್ನು ನಾನು ಜೀವಿಸ್ಲಿಕ್ಕೆ ಬಿಡುತ್ತಿದ್ದಿಲ್ಲ. ಈ ವಿಚಾರವಾಗಿ ನಾವು ಒಂದು ಪರಿಹಾರ ಸಿಕ್ಕಿದೆ ಅಲ್ಲ ಈ ಬಾಂಧವ್ಯದಲ್ಲಿ. ಇದಕ್ಕೆಲ್ಲ ಒಂದು ಪರಿಹಾರ ಸಿಕ್ಕಿದೆ. ಯಾಕೆ? ನಾನು ಈ ಬಾಂಧವ್ಯದಲ್ಲಿ ಈ ಬಂಧುಗಳ ಅನುಭವದ ಮುಖಾಂತರ ನನಗೆ ಇದನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕೂ ಈ ಮುಖ್ಯವಾಗಿ ಈ ಪುಸ್ತಕವು ಕಾರಣವಾಗಿದೆ. ಯಾವುದು? ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಂತ ಈ ಸನ್ನಿವೇಶಗಳಲ್ಲಿ ಒಳ್ಳೆಯ ಪರಿಹಾರವನ್ನು ಪಡಬಹುದು. ಅಂದ್ರೆ ಈ
ವಿಚಾರದಲ್ಲಿ ಸಾವಿರಾರು ಸನ್ನಿವೇಶ ಅಂತ ಹೇಳ್ತೇವೆ. ಯಾಕೆಂದ್ರೆ ಹಲವಾರು ಮಂದಿ ಹಲವಾರು ರೀತಿಯ ಸಮಸ್ಯೆಗಳಿಂದ ನಾವು ಕೂಡಿದ್ದೆವು. ಅದರಿಂದ ನಾವು ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು. ನನಗೆ ಈ ಕುಡಿತದಿಂದ ದೂರ ನಿಲ್ಲುವ ವಿಚಾರ ಮಾತ್ರವಲ್ಲ, ಒಂದು ಎಲ್ಲ ವಿಚಾರಗಳಲ್ಲಿಯೂ ನಾನು ಬದಲಾಗ್ತೇನೆ, ನಾನು ಬದಲಾಗಬೇಕು, ಈ ಪುಸ್ತಕ ಮುಖಾಂತರ ನಾನು ಬದಲಾಗಬಹುದಂತ ಅವರು ಇಲ್ಲಿ ಏನು ಅವರು ಒಂದು ವಿಶ್ವಾಸ ವ್ಯಕ್ತಪಡಿಸುತ್ತಾರೆ. ಅವರು ತಮ್ಮ ಬಗ್ಗೆ ಏನೆಲ್ಲ ಹೇಳಿದರೂ ಅವನ್ನು ಸಮಗ್ರವಾಗಿ ನೀವು ನಂಬಬಹುದು. ಇದು ಈ ಮಾತು ಇದರಲ್ಲಿ, ಈ ವಾಕ್ಯದಲ್ಲಿ ಹಲವಾರು ಅರ್ಥ, ಇಡೀ ಬಿಗ್ ಬುಕ್ ಇದರಲ್ಲಿ ಇದೆ. ಅವರು ತಮ್ಮ ಬಗ್ಗೆ ಏನೆಲ್ಲ ಹೇಳಿದರೂ ಅವನ್ನು ಸಮಗ್ರವಾಗಿ ನೀವು ನಂಬಬಹುದಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಬಂಧುಗಳೇ, ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಬಿಗ್ ಬುಕ್ ಅನ್ನು ನಾನು ನಂಬಬಹುದು ಅಂತ ಅವರು ಆ ಸಮಯದಲ್ಲಿ ಅವರು ಬರೆದಿದ್ದಾರೆ. ಯಾಕೆಂದ್ರೆ ನಾವೆಲ್ಲರೂ ನಂಬಿಕೆ ಕಳಕೊಂಡವರು. ಅದಕ್ಕೋಸ್ಕರ ನಮ್ಗೆ ಎರಡನೇ ಹೆಜ್ಜೆ ಹೇಳ್ತದೆ ಏನಂದ್ರೆ, ನಾವು ಮಾನಸಿಕ ಸ್ಥಿಮಿತತೆಯನ್ನು ಕಳಕೊಂಡವರು. ನಮ್ಗೆ ಒಂದು ನಂಬಿಕೆ ಬೇಕು. ಇದನ್ನು ಮೊದಲಿಗೆ ನಾವು ಈ ಪುಸ್ತಕವನ್ನೇ ನಾವು ನಂಬಬಹುದಂತ ಈ ವಾಕ್ಯದ್ದು ಅವರು ಅರ್ಥವನ್ನು ಆಗಿರಬಹುದು. ಅದೇ ರೀತಿ ಬಂಧುಗಳೇ, ನಾನು ಈಗ ಈ ವಿಚಾರವಾಗಿ ಮಾತಾಡುವುದಾದ್ರೆ ಹಲವಾರು ವಿಚಾರಗಳನ್ನು ಮಾತಾಡಬಹುದು. ನಾನು ಯಾವ ರೀತಿ ಈ ಬಾಂಧವ್ಯದೊಳಗೆ ಬಂದೆ, ಅದನ್ನು ಹೇಗೆ ನಾನು ನಂಬಿದೆ, ಈ ಬಂಧುಗಳು ಯಾವ ರೀತಿ ನನಗೆ ಒಂದು ಅವರ ಭರವಸೆ, ಬಲ, ಅವರ ಅನುಭವವನ್ನು ಹಂಚಿದಾರಲ್ಲ, ಅದರಿಂದ ಅದನ್ನು ನಾನು ಇದರಲ್ಲಿ ಅರ್ಥ ಮಾಡಿಕೊಳ್ಳಬಹುದು, ನಾನು ಇದನ್ನು ನಂಬಬಹುದು ಅಂತ. ಅಲ್ಲಿಗೆ ಈ ಲೆಟರ್ ಅಲ್ಲಿ ಅವರು ಬರೆದಿದ್ದಾರೆ, ನಿಮ್ಮ ಅತಿ ವಿಶ್ವಾಸಿ. ಅವರು ಈ ವಿಶ್ವಾಸದಿಂದ ಈ ಪತ್ರವನ್ನು ನಮಗೆ ಕೊಟ್ಟಿದ್ದಾರೆ. ವಿಲಿಯಂ ಡಿ ಸಿಲ್ಕ್ವರ್ತ್ MD. ಸರಿ, ಈ ಮುಂದಕ್ಕೆ ವಿರಾಜ್ ಓದಿ. ಓಕೆ ಸರ್. ನಮ್ಮ ವಿನಂತಿಯ ಮೇರೆಗೆ ನಮಗೆ ಈ ಪತ್ರ ಕೊಟ್ಟ ವೈದ್ಯರು ಈ ಮುಂದೆ ತಿಳಿಸಿರುವಂತೆ ತಮ್ಮ ವಿಚಾರಗಳನ್ನು ಮತ್ತೊಂದು ಹೇಳಿಕೆಯಲ್ಲಿ ವಿಸ್ತರಿಸುವ ಕೃಪೆ ದೂರರಿಗೆ. ಈ ಹೇಳಿಕೆಯಲ್ಲಿ ಪೀಡಿತ ಅಮೂಲ ರೋಗಿಯು ನಂಬಲೇಬೇಕಾದಂತ ಅಮೂಲ ರೋಗಿಯ ಶರೀರದಷ್ಟೇ ಅವನ ಮನಸ್ಸು ಹದಗೆಟ್ಟಿದೆ ಎಂಬುದನ್ನು ಅವರು ಖಚಿತಪಡಿಸುತ್ತಾರೆ. ನಮ್ಮ ಕುಡಿತವನ್ನು ನಿಯಂತ್ರಿಸಲಾಗದುದಕ್ಕೆ ಕಾರಣವು ನಮ್ಮ ಜೀವನವು ಅಸ್ತವ್ಯಸ್ತವಾಗಿತ್ತು. ನಮ್ಮ ಸಂಪೂರ್ಣವಾಗಿ ನೈಜತೆಯಿಂದ ಪಲಾಯನಗೈದವರು ಅಥವಾ ಖಂಡಿತವಾಗಿ ಮಾನಸಿಕ ದೋಷವುಳ್ಳವರು ಎಂದು ತಿಳಿದಾಗ ನಮಗೆ ತೃಪ್ತಿಯಾಗಲಿಲ್ಲ. ವಾಸ್ತವಿಕವಾಗಿ ನಮ್ಮ ಬಗ್ಗೆ ಕೆಲವರು ವಿಷಯಕ್ಕೆ ಇವು ಗಣನೀಯವಾಗಿ ಹಾಗೂ ಸ್ವಲ್ಪ ಮಟ್ಟಿಗಾದರೂ ನಿಜವಾಗಿದ್ದವು. ಆದರೆ ನಮ್ಮ ಶರೀರಗಳು ರೋಗಿ ಪೀಡಿತವಾಗಿದ್ದವು ಎಂಬುದು ನಮಗೆ ನಿಶ್ಚಿತವಾಗಿತ್ತು. ನಮ್ಮ ನಂಬಿಕೆಯಲ್ಲಿ ಅಮೂಲ ರೋಗಿಯ ಯಾವುದೇ ಚಿತ್ರಣವು ಈ ಭೌತಿಕ ಸಂಗತಿಯನ್ನು ಬಿಟ್ಟಿಲ್ಲ, ಅದು ಅಪೂರ್ಣ. ಹೆಂಗೆ ಸರ್, ಕಂಟಿನ್ಯೂ ಮಾಡಿ. ಓಕೆ, ಥ್ಯಾಂಕ್ ಯು ವಿರಾಜ್. ಬಂಧುಗಳೇ, ಮುಂದಕ್ಕೆ ಅವರು ಹೇಳ್ತಾರೆ, ಈ ಪುಸ್ತಕ ಬರೆದವರು ಒಂದು ಮಾತು ಹೇಳ್ತಾರೆ, ನಮ್ಮ ವಿನಂತಿಯ ಮೇರೆಗೆ ನಮಗೆ ಈ ಪತ್ರ ಕೊಟ್ಟ ವೈದ್ಯರು ಈ ಮುಂದೆ ತಿಳಿಸಿರುವಂತೆ ತಮ್ಮ ವಿಚಾರಗಳನ್ನು ಮತ್ತೊಂದು ಹೇಳಿಕೆಯಲ್ಲಿ ವಿಸ್ತರಿಸುವ ಕೃಪೆ ತೋರಿದರು. ಅಲ್ಲಿಗೆ ಅವರು ಈ ಒಂದು ಪತ್ರವನ್ನು ಕೊಟ್ಟು ಸುಮ್ಮನಾಗ್ಲಿಲ್ಲ. ಈ ನಮ್ಮ 100 ಜನ ಏನು ಈ ಪುಸ್ತಕವನ್ನು ಬರೆದಿದ್ದಾರೆ, ಅವರು ಮತ್ತೊಂದು ಸಾರಿ ಅವರಲ್ಲಿ ವಿನಂತಿ ಮಾಡುವತ್ತಿಗೆ ಅವರು ಒಂದು ವಿನಂತಿ ಮಾಡ್ತಾರೆ. ಏನಂದ್ರೆ, ನಮ್ಗೆ ಇನ್ನೂ ಹೆಚ್ಚಿನ ವಿವರವನ್ನು ತಾವು ನೀಡಬೇಕಂತ ಈ ಪುಸ್ತಕದಲ್ಲಿ. ಆವಾಗ ಆ ವಿನಂತಿಯ ಮೇರೆಗೆ, ಯಾಕೆಂದ್ರೆ ನಾವು ಒಳಗಡೆ ಬಂದ ನಂತರ ನಾವೊಂದು ವಿನಮ್ರತೆ ಏನದನ್ನು ಈ ಬಾಂಧವ್ಯದಲ್ಲಿ ಕಲಿತುಕೊಂಡೆವು. ಯಾಕೆಂದ್ರೆ ನಾನು ಈ ಮೊದಲೇ ಹೇಳಿದಾಗೆ ನಾನು ನನ್ನ ನಡತೆಯನ್ನು ಕಳಕೊಂಡ ಮನಸ್ಸಲ್ಲ. ಅದರಿಂದ ನನ್ಗೆ ವಿನಂತಿ ಮಾಡ್ಲಿಕ್ಕೆ ಬರುವುದಿಲ್ಲ, ಪ್ಲೀಸ್ ಥ್ಯಾಂಕ್ ಯು ಅಂತ ಹೇಳಿಕೆನೆ ಬರುವುದಿಲ್ಲ ನನ್ಗೆ.
ಯಾಕೆ ನನ್ನ ರೋಗ ಲಕ್ಷಣಗಳೇ ಅಷ್ಟು, ನಾನು ಉಲ್ಟಾ ಮಾತಾಡುವ ಮನುಷ್ಯ. ಆದ್ರೆ ಇವರು ಆ ಸಮಯದಲ್ಲಿ ಒಂದು ಇತರರಲ್ಲಿ ವಿನಂತಿ ಮಾಡಬೇಕಾದ್ರೂ ಅದು ನನಗೆ ಸಾಧ್ಯವಿರ್ಲಿಲ್ಲಲ್ಲ. ಇಲ್ಲಿ ಅವರು ಅದನ್ನು ಬರೆದಿದ್ದಾರೆ. ನಮ್ಮ ವಿನಂತಿ, ಆ ಶಬ್ದವನ್ನು ವಿಶೇಷವಾಗಿ ಅವರು ವಿನಂತಿ ಅಂತಾನೆ ಬರೆದಿದ್ದಾರೆ. ಅವರು ಬರೆಯಬಹುದಿತ್ತೆ ನನ್ಗೆ ಅನಿಸುವುದು. ನಾವು ಮತ್ತೆ ಕೇಳಿದೆವು, ಅವರು ಮತ್ತೊಂದು ಪತ್ರ ಕೊಟ್ರು ಅಂತ. ಆ ರೀತಿ ಬರೀಲಿಲ್ಲ, ನಮ್ಮ ವಿನಂತಿಯ ಮೇರೆಗೆ. ಯಾಕೆಂದ್ರೆ ಈ ವಾಕ್ಯದಲ್ಲಿ ನಾನು ಯಾವ ರೀತಿ ಇನ್ನೊಬ್ಬರಲ್ಲಿ ನಡ್ಕೊಳ್ಬೇಕು, ನಾನು ಆ ರೀತಿ ನಡ್ಕೊಳ್ತಾನ ಈಗಲೂ ನಾನು ವಿನಂತಿ ಮಾಡ್ತೇನ? ನನಗೆ ಏನಾದ್ರೂ ಅಗತ್ಯ ಬಿದ್ದಲ್ಲಿ ನಾನು ಯಾವ ರೀತಿ ನನ್ನ ವರ್ತನೆ ಉಂಟು? ನನ್ಗೊಂದು ನೋಡಪ್ಪ, ನನ್ಗ ಇಷ್ಟು ಅಗತ್ಯ ಉಂಟು, ನೀನು ಕೊಡು, ಆ ರೀತಿ ಹೇಳ್ತೇವೆ. ಅಥವಾ ಏನಾದ್ರೂ ನನಗೆ ಸಹಾಯ ಬೇಕಾದ್ರೆ ನನ್ನ ಮಾತುಗಳು ಯಾವ ರೀತಿ ಇರ್ತದೆ, ಅದನ್ನು ನಾನು ಇಲ್ಲಿ ನೆನಪಿಸಲು ನನಗೆ ಇದು ಸಾಧ್ಯವಾಗ್ತದೆ. ಯಾಕೆಂದ್ರೆ ಆ ಸಮಯದಲ್ಲೇ ಅವರು ಒಂದು ವಿನಂತಿಯ ಬಗ್ಗೆ ಅಥವಾ ಪ್ಲೀಸ್ ಅದರ ಬಗ್ಗೆ ತಿಳಿದುಕೊಂಡಿದ್ರು. ಆ ವಿನಂತಿಯ ಮೇರೆಗೆ ಈ ವೈದ್ಯರು ಮುಂದೆ ತಿಳಿಸಿರುವಂತೆ ತಮ್ಮ ವಿಚಾರಗಳನ್ನು ಮತ್ತೊಂದು ಹೇಳಿಕೆಯಲ್ಲಿ ವಿಸ್ತರಿಸುವ ಕೃಪೆ ತೋರಿದರು ಅಂತ ನೋಡಿ. ಅವರು ಈ ನಮ್ಮ 100 ಜನ ಬಾಂಧವ್ಯದ ಬಂಧುಗಳು ಆವಾಗನೇ ಚೇತರಿಸಿಕೊಂಡ ಆಲ್ಕೋಹಾಲಿಕ್ಸ್, ಅವರು ಚೇತರಿಸಿಕೊಂಡ ಅಮಲ್ ರೋಗಿಗಳು. ಅವರು ಈ ಪುಸ್ತಕವನ್ನು ಬರೆಯುವತ್ತಿಗೆ ಅವರು ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ರು. ಅವರು ಯಾರಲ್ಲಿ ಯಾವ ರೀತಿ ಮಾತಾಡ್ಬೇಕಂತ ತಿಳಿದುಕೊಂಡಿದ್ದರು. ಅದರಿಂದ ಅವರು ಹೇಳ್ತಾರೆ, ಒಂದು ಕೃಪೆ, ನಾವು ಭಗವಂತನ ಕೃಪೆ ಅಂತ ಹೇಳ್ತೇವೆ. ಒಂದು ಸಾಮಾನ್ಯ ಮನುಷ್ಯರಿಗೆ ನಮ್ಗೆ ಒಂದು ಹೆಲ್ಪ್ ಮಾಡಿದಾಗ ಅವರು ಕೃಪೆ ತೋರಿದರು ಅಂತ ಹೇಳ್ದಿಲ್ಲ, ಅವ್ರು ನನ್ಗೆ ಸಹಾಯ ಮಾಡಿದರು ಅಂತ ಹೇಳ್ತೇವೆ ನಾವು. ಒಂದು ಕೃಪೆ ಅಂತ ಒಂದು ಶಬ್ದ ಬರ್ಬೇಕಾದ್ರೆ ಅದನ್ನು ಉನ್ನತ ರೀತಿಯಲ್ಲಿ ಒಂದು ಆಧ್ಯಾತ್ಮಿಕತೆಯಲ್ಲಿ ಇದ್ದ ಮನುಷ್ಯನಿಗೆ ಹೇಳುವಂತ ಒಂದು ಶಬ್ದವಾಗಿದೆ ಅಂತ ನನ್ನ ಅನಿಸಿಕೆ. ಅದೇ ರೀತಿ ಅವರು ಇಲ್ಲಿ ಆ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ನನಗೆ ನಮ್ಮ ವಿಸ್ತರಿಸುವ ಒಂದು ಕೃಪೆ ತೋರಿದರು ಅಂತ. ಈ ಹೇಳಿಕೆಯಲ್ಲಿ ಪೀಡಿತ ಅಮಲು ರೋಗಿಯು ಅಂದ್ರೆ ಈ ಮುಂದಿನ ಹೇಳಿಕೆಯಲ್ಲಿ ಅವರು ಏನು ಬರೆದಿದ್ದಾರೆ, ಒಂದು ಅಮಲು ರೋಗಿಯು ನಂಬಲೇಬೇಕಾದಂತಹ ಒಂದು ಸಂಪೂರ್ಣವಾಗಿ ನಂಬುವಂತ ವಿಚಾರವಾಗಿ, ಅಮಲು ರೋಗಿಯ ಶರೀರದಷ್ಟೇ ಅವನ ಮನಸ್ಸು ಹದಗೆಟ್ಟಿದೆ. ನಾನು ಏನು ಆಲೋಚನೆ ಮಾಡಿದ್ದೆ, ನಾನು ಈಗಾಗ್ಲೇ ಹೇಳಿದೆ ಅಲ್ಲ, ಅಂದ್ರೆ ನಾನು ಆರೋಗ್ಯ ಕಳ್ಕೊಂಡಿರಬಹುದು, ನಾನು ದುಡ್ಡನ್ನು ಕಳ್ಕೊಂಡಿರಬಹುದು, ಅಥವಾ ನನ್ನ ಮನೆ ಮಠವನ್ನು ಕಳ್ಕೊಂಡಿರಬಹುದು ಅಂತ. ಅದೇ ರೀತಿ ಇಲ್ಲಿ ಅವರು ಹೇಳ್ತಾರೆ, ಬರೇ ಮತ್ತೆ ನನ್ನ ಶರೀರ ಯಾವ ರೀತಿ ಇದೆ ಅಂತ. ಒಂದು ಕೃಷಕ ದೇಹ ಅಲ್ಲ, ಒಂದು ದೇಹ. ನಾನು ಹೇಗೆ ಬರುವಾಗ ಒಂದು 4 ಹೆಜ್ಜೆ ನಡೀಲಿಕ್ಕೂ ನನಗೆ ಆಗ್ತಿದ್ದಿಲ್ಲ ಅಲ್ಲ, ಆ ರೀತಿಯ ದೇಹ ಮಾತ್ರ ಅಲ್ಲ, ಇಲ್ಲಿ ನನ್ನ ಮನಸ್ಸು ಹದಗೆಟ್ಟಿದೆ ಅಂತ ಅವರು ಬರೀತಾರೆ ಎಂಬುದನ್ನು ಅವರು ಖಚಿತಪಡಿಸ್ತಾರೆ. ಈ ನನ್ನ ಮನಸ್ಸು, ಅದಕ್ಕೋಸ್ಕರ ನಾವು ಯಲ್ಲಿ ನಮಗೆ ಏನು ಡ್ರಿಂಕಿಂಗ್ ಪ್ರಾಬ್ಲಮ್ಗಿಂತ ಥಿಂಕಿಂಗ್ ಪ್ರಾಬ್ಲಮ್, ನಮ್ಮ ಯೋಚನೆಗಳ ಬಗ್ಗೆನೇ ಒಂದು ಉಲ್ಲೇಖ ಮಾಡಿದ್ದಾರೆ. ನಾವು ಯಾವ ರೀತಿ ಯೋಚಿಸುವ ಮನುಷ್ಯರು ಅಂತ. ಅದಕ್ಕೋಸ್ಕರ ಅವರು ಇಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ನಾವು ಶರೀರ ಮಾತ್ರವಲ್ಲ, ಇತರರು ನಮ್ಮ ಮನಸ್ಸು ಹದಗೆಟ್ಟಿದೆ ಎಂಬುದನ್ನು ಆ ಡಾಕ್ಟರ್ ಒಂದು ಖಚಿತಪಡಿಸ್ತಾರೆ ಅಂತ. ಅದರಲ್ಲಿ ಏನೇ ಡೌಟೇ ಇಲ್ಲ. ನನ್ನ ಮನಸ್ಸು ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅಂತ ನನಗೆ ಗೊತ್ತುಂಟು, ಇದರಲ್ಲಿ ಡೌಟ್ಸ್ ಇಲ್ಲ. ಇದನ್ನು ಅವರು ಆ ಸಮಯದಲ್ಲೇ ಖಚಿತಪಡಿಸಿದ್ದಾರೆ. ನಮ್ಮ ಕುಡಿತವನ್ನು ನಿಯಂತ್ರಿಸಲಾಗದುದಕ್ಕೆ ಕಾರಣವು ನಮ್ಮ ಜೀವನವು ಅಸ್ತವ್ಯಸ್ತವಾಗಿತ್ತು. ಈ ವಿಚಾರವಾಗಿ ನಾನು ಹೇಳುವುದಾದ್ರೆ, ನನ್ನ ಜೀವನ ನಿರ್ವಹಣೆ ನನಗೆ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. 1ನೇ ಹೆಜ್ಜೆಯಲ್ಲಿ ಯಾಕೆ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂದ್ರೆ, ನಮ್ಮ ಜೀವನವೆಲ್ಲವನ್ನು ನಾನು ಅಸ್ತವ್ಯಸ್ತವಾಗಿ ನನ್ನ ಆ ರೀತಿಯಾಗಿ ಇತ್ತು ನನ್ನ ಜೀವನ. ನಾನು ಯಾವ ರೀತಿಯಲ್ಲಿ ಒಂದು ಜೀವಿಸ್ತಿದ್ದಿಲ್ಲ. ಬರೇ ಒಂದು ಶ್ವಾಸ ಇದ್ದ ಹೆಣ ಅಂತ ಹೇಳಿರ್ಬಹುದು, ಹೆಣನ್ ತರನೇ ಇದ್ದೆ. ಒಂದು ಸಾರಿ ನನ್ಗೆ
ಆ, ಹೌದು ಅದೇ. ನಾನು ಒಂದು ಮನೆಯಲ್ಲಿ ದೊಡ್ಡ ಫಂಕ್ಷನ್ ನಡೀತಾ ಇದೆ ಬಂಧುಗಳೇ, ನಾನು ಒಂದು ಹೆಣ ಬಿದ್ದಾಗಿ ಬಿದ್ದುಕೊಂಡಿದ್ದೇನೆ. ಎಲ್ಲರೂ ಬರ್ತಾರೆ, ನೋಡ್ತಾರೆ, ಒಂದು ಸಂತೋಷದ ವಾತಾವರಣದಲ್ಲಿ ನಾನು ಆ ರೀತಿ ನನ್ನ ಜೀವನವಿತ್ತು. ಎಲ್ಲವನ್ನೂ ನಾನು ನಾಶ ಮಾಡಿದ್ದೆ. ನಾವು ಸಂಪೂರ್ಣವಾಗಿ ನೈಜತೆಯಿಂದ ಪಲಾಯನಗೀದವರು ಅಥವಾ ಖಂಡಿತವಾಗಿ ಮಾನಸಿಕ ದೋಷವುಳ್ಳವರು ಎಂದು ತಿಳಿದಾಗ ನಮಗೆ ತೃಪ್ತಿಯಾಗಲಿಲ್ಲ ಅಂತ ಹೇಳ್ತಾರೆ ಅವರು. ಅಂದ್ರೆ ಇದನ್ನು ಈಗ ಏನಾಗ್ತದೆ ಅಂದ್ರೆ, ನೇರವಾಗಿ ನನಗೆ ಮೊದಲೇ ನಾನು ಗಾಯವಾದ ಮನುಷ್ಯ, ಆ ಗಾಯಕ್ಕೆ ಮತ್ತೆ ನನ್ನನ್ನು ಅದನ್ನು ಗಾಯವನ್ನು ಆ ಕೈ ಹಾಕಿ ಅದನ್ನು ಬಿಡಿಸಿದಾಗೆ ಆಯ್ತು. ನನ್ಗೆ ಈ ರೀತಿಯಾಗಿ ಹೇಳುವಾಗ ನಾವು ಮಾನಸಿಕ ದೋಷವುಳ್ಳವರು ಎಂದು ತಿಳಿದಾಗ ನಮಗೆ ತೃಪ್ತಿಯಾಗ್ಲಿಲ್ಲ ಅಂತ ಅವರಿಗೂ ಆಗಿದೆ ಆ ಸಮಯದಲ್ಲಿ. ಏನಂದ್ರೆ ಅವರು ಇಲ್ಲ, ನೀವು ಮಾನಸಿಕ ಸರಿ ಇಲ್ಲ, ಮಾನಸಿಕ ಸ್ಥಿಮಿತತೆಯಲ್ಲಿ ಇಲ್ಲ. ಒಂದು ರೀತಿಯಲ್ಲಿ ಆಡು ಭಾಷೆಯಲ್ಲಿ ಹೇಳುದಾದ್ರೆ ನೀನು ಹುಚ್ಚರ್ತರಾಗಿದ್ಯಾ ಅಂತ ಹೇಳ್ತಾರೆ. ಹಲವಾರು ಮಂದಿ ಹೇಳಿದಾರಲ್ಲ ನಮಗೂ, ನಾನು ನಮ್ಮ ವರ್ತನೆಯ ಬಗ್ಗೆ. ಅದರಿಂದ ಇದನ್ನು ನನಗೆ ಒಳಗಡೆ ಬರುವತ್ತಿಗೆ ನಾವು ಮಾನಸಿಕ ಸಂಪೂರ್ಣ ಸ್ಥಿಮಿತನ್ನು ಕಳ್ಕೊಂಡಿದ್ದೇವೆ, ನಾವು ಸರಿ ಇಲ್ಲ ಅಂತ ಹೇಳಿದ್ರೆ ನನ್ಗೆ ಅದು ತೃಪ್ತಿ ಆಗ್ಲಿಲ್ಲ ಅಂತ ಇಲ್ಲಿ ಆವಾಗನು ಅವರು ಬರೆದಿದ್ದಾರೆ. ನಮ್ಗೆ ತೃಪ್ತಿ ಆಗ್ಲಿಲ್ಲ. ವಾಸ್ತವಿಕವಾಗಿ ನಮ್ಮ ಪೈಕಿ ಕೆಲವರ ವಿಷಯಕ್ಕೆ ಇವು ಗಣನೀಯವಾಗಿ ಹಾಗೂ ಸ್ವಲ್ಪ ಮಟ್ಟಿಗಾದರೂ ನಿಜವಾಗಿದ್ದವು. ಯಾಕೆಂದ್ರೆ ಈ ವಿಚಾರವಾಗಿ ಅವನ ಕುಡಿತದ ದೆಸೆಯಿಂದ ಅವನ ಮನಸ್ಸು ಎಲ್ಲ ಹದಗೆಟ್ಟಿತ್ತು. ಆದ್ರೆ ಮತ್ತು ಕೆಲವರು ಸ್ವಲ್ಪ ಅಂದ್ರೆ ಆರಂಭದಲ್ಲಿ ಅಂದ್ರೆ ಈ ಕುಡಿತದ ಈ ಕುಡಿತದಿಂದ ಆದ ಮಾನಸಿಕ ಒಂದು ಏನು ಅಸ್ತವ್ಯಸ್ತ, ಅದು ಸ್ವಲ್ಪ ಮಟ್ಟಿಗಾದ್ರೂ ಅದು ನಿಜವಾಗಿತ್ತು. ಯಾರು ಹೇಳಲಿಕ್ಕೆ ಬರೋದಿಲ್ಲ, ಇಲ್ಲ ನಾನು ಸರಿಯಾಗಿ ಯೋಚಿಸ್ತಿದ್ದೆ, ನನ್ನ ಕೆಲಸ ಕಾರ್ಯಗಳನ್ನು ಎಲ್ಲವನ್ನು ಕರೆಕ್ಟ್ ಆಗಿ ಮಾಡ್ತಿದ್ದೆ, ನನ್ನ ಕುಟುಂಬವನ್ನು ನಾನು ನಿರ್ವಹಿಸ್ತಿದ್ದೆ ಅಂತ ಕೆಲವೊಬ್ರು ಹೇಳ್ಬಹುದು. ಆದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಅವರು ಆ ರೀತಿ ಮನಸ್ಸನ್ನು ಹದಗೆಟ್ಟಿಸಿದ್ದಾರೆ. ಖಂಡಿತವಾಗಿ ನಾನು ನನ್ನ ಸ್ಮಶಾನಕ್ಕೆ ಕೊಂಡು ಹೋಗುವ ದಾರಿಯಿಂದ ಒಳಗಡೆ ಬಂದವನು. ಅದರಿಂದ ನನಗೆ ಇದು ಸ್ವಲ್ಪ ಮಟ್ಟಿಗೆ ಅಂತ ಅನ್ವಯಿಸುವುದಿಲ್ಲ. ನಾನು ಸಂಪೂರ್ಣವಾಗಿ ನನ್ನ ಮನಸ್ಸನ್ನು ಹದಗೆಟ್ಟಿಸಿದೆ. ಆದ್ರೆ ಇಲ್ಲಿ ಹೇಳ್ತಾರೆ, ಗಣನೀಯವಾಗಿ ಹಾಗೂ ಸ್ವಲ್ಪ ಮಟ್ಟಿಗವಾದ್ರು ಒಂದೇ ಸಂಪೂರ್ಣ ಆದವರು ಇಲ್ಲಿ ಬಂದಿದ್ದಾರೆ, ಈ ಮಾನಸಿಕವಾಗಿ ಹದಗೆಟ್ಟವರು. ಅದೇ ರೀತಿ ಸ್ವಲ್ಪ ರೀತಿಯಲ್ಲಿ ಸ್ವಲ್ಪ ಆಲೋಚನೆ ಮಾಡ್ಲಿಕ್ಕೆ ಶಕ್ತರಿದ್ದವರು ಇಲ್ಲಿ ಬಂದಿದ್ದಾರೆ. ಆದರೆ ನಮ್ಮ ಶರೀರಗಳು ರೋಗ ಪೀಡಿತವಾಗಿದ್ದವು ಎಂಬುದು ನಮಗೆ ನಿಶ್ಚಿತವಾಗಿತ್ತು. ಯಾವುದೇ ರೀತಿಯಾಗಿ ಇರ್ಲಿ ಬಂಧುಗಳೇ, ನಮ್ಮ ಶರೀರಗಳು ಯಾವ ರೀತಿಯಾಗಿ ರೋಗ ಪೀಡಿತರಾಗಿದ್ದಾವೆ ಅಂತ ನಮ್ಮ ಗತಕಾಲಕ್ಕೆ ನಾನು ಹೋದರೆ ನನಗೆ ಕರೆಕ್ಟ್ ಆಗಿ ನಮ್ಗೆ ತಿಳಿಯುತ್ತದೆ. ಈಗ ನಾನು ಆರೋಗ್ಯವಂತ ಇರಬಹುದು, ಅಥವಾ ನನಗೆ ಎಲ್ಲ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ನನ್ನ ದೇಹದಲ್ಲಿ ಬಲ ಬಂದಿರಬಹುದು. ಆದ್ರೆ ನಾನು ಒಳಗೆ ಬರುವಾಗ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಈ ವೈದ್ಯರ ಅಭಿಪ್ರಾಯವನ್ನು ನಾನು ಓದುವತ್ತಿಗೆ ನನ್ನನ್ನು ಪೂರ್ಣವಾಗಿ ನಾನು ಬಾಂಧವ್ಯಕ್ಕೆ ಬರುವಾಗ, ಅಂದ್ರೆ ನಿನ್ನೆ ಪ್ರಕಾಶ್ ರಾವ್ ಅವರು ಹೇಳಿದ್ರು, ಇದು 1ನೇ ಹೆಜ್ಜೆ ಇಲ್ಲಿಂದ ಆರಂಭವಾಗ್ತದೆ ಅಂತ. ಅದಕ್ಕೋಸ್ಕರ ನನ್ನ ಗತಕಾಲದ ಅನುಭವವನ್ನು ಇಲ್ಲಿ ನನಗೆ ನೆನಪಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂದ್ರೆ ನನ್ನ ದೇಹ ಯಾವ ರೀತಿಯಾಗಿತ್ತು, ಒಂದು ಕ್ಷಣ ನಿಂತು ನಾನು ಆಲೋಚನೆ ಮಾಡಿದರೆ ನನ್ನ ದೇಹದಿಂದ ಯಾವ ಒಂದು ದುರ್ನಾತ ಬರ್ತಿತ್ತು. ನನ್ನ ದೇಹಕ್ಕೆ ಬೇಕಾದ ರೀತಿಯಲ್ಲಿ ನಾನು ಯಾವುದೇ ರೀತಿಯಾಗಿ ನಾನು ಸ್ಪಂದಿಸುತ್ತಿದ್ದಿಲ್ಲ. ಇರಬಹುದು, ಒಂದು ಮನುಷ್ಯನಾಗಿ ಬಾಳ್ಬೇಕು. ಒಂದು ಮನುಷ್ಯ ಅವನು ಕೂದಲು, ಅವನ ಗಡ್ಡ, ಹಲ್ಲುಜ್ಜುವುದು, ಈ ನಿತ್ಯ ಕರ್ಮಗಳು ಯಾವ ರೀತಿಯಾಗಿ ನಾವು ಮಾಡ್ತಿದ್ದೆವು ಅಂತ ಇಲ್ಲಿ ಇದನ್ನು ನಾನು ನೆನಪಿಸಿಕೊಳ್ಳಬಹುದಾಗಿದೆ. ನನಗೆ ಅದು ನಿತ್ಯ ಕರ್ಮಗಳನ್ನು ನನಗೆ ಮಾಡ್ಲಿಕ್ಕೆ ಸಾಧ್ಯವಾಗ್ತಿದ್ದಿಲ್ಲ. ಖಂಡಿತವಾಗಿ ಇದರಿಂದ ನನ್ನ ದೇಹವು ರೋಗ ಪೀಡಿತವಾಗಿತ್ತಂತ ಒಂದು ನಿಶ್ಚಿತವಾಗಿತ್ತಂತ. ಖಂಡಿತವಾಗಿ ಇದರ ಬಗ್ಗೆ ಯಾರು ವಾದ ಮಾಡುವಂತಿಲ್ಲ. ಖಂಡಿತವಾಗಿ ನನ್ನ ದೇಹದ ಆರೋಗ್ಯವು ಚೆನ್ನಾಗಿರ್ಲಿಲ್ಲ ಅಂತ. ನಮ್ಮ ನಂಬಿಕೆಯಲ್ಲಿ ಅಮಲು ರೋಗಿಯು ಯಾವುದೇ ಚಿತ್ರಣವು
ಈ ಭೌತಿಕ ಸಂಗತಿಯನ್ನು ಬಿಟ್ಟಲ್ಲಿ ಅದು ಅಪೂರ್ಣ. ಅಮಲ್ ರೋಗಿಯು ಯಾವುದೇ ಚಿತ್ರಣವು ಅಂದ್ರೆ ನಾನು ಹೇಗೆ ಬರುವ ಮೊದಲು ಅಮಲ್ ರೋಗಿಯ ಚಿತ್ರಣ, ಈ ಭೌತಿಕ ಸಂಗತಿಯನ್ನು ನಾನು ಈ ಸಮಾಜದಲ್ಲಿ ಜೀವಿಸುವ ರೀತಿ, ನಾನು ಯಾವ ರೀತಿಯಾಗಿ ಇದ್ದೆ ಅಂತ ಆ ಆ ವಿಚಾರವಾಗಿ ಇಲ್ಲಿ ಮತ್ತೆ ನಾನು ನೆನಪಿಸಬಹುದು. ನನ್ನ ಜೀವನ ಕ್ರಮ ಅಥವಾ ನಾನು ಇತರ ನನಗೆ ಒಂದು 3 ಪ್ರವೃತ್ತಿಗಳು ಉಂಟಲ್ಲ, ಆ ಪ್ರವೃತ್ತಿಗಳನ್ನು ನಾನು ಹೇಗೆ ತಿರುಚಿಕೊಂಡಿದ್ದೆ, ನಾನು ಯಾವ ರೀತಿಯಾಗಿ ನಾವು ಜೀವಿಸ್ತಿದ್ದೆ, ನನ್ನ ಯೋಚನೆಗಳೇನು, ನನ್ನ ಥಿಂಕಿಂಗ್, ನನ್ನ ಮನಸ್ಸಿನಲ್ಲಿ ಅದೆಲ್ಲ ಹದಗೆಟ್ಟ ಮನಸ್ಸಲ್ಲ. ನಾನು ಇತರರ ಬಗ್ಗೆ ಆಗ್ಬಹುದು, ದೇವರ ಬಗ್ಗೆ ಆಗಿರ್ಬಹುದು, ಯಾವುದೇ ವಿಚಾರದಲ್ಲಿಯೂ ನನ್ನ ಭೌತಿಕ ಕೆಲವು ಸಂಗತಿಗಳು ಯಾವ ರೀತಿಯಾಗಿರ್ತವು ಅದು ಬಿಟ್ಟಲ್ಲಿ ನಾನು ಅದನ್ನು ಇಲ್ಲಿ ಅದನ್ನು ನನ್ನಿಂದ ಈ ಬಾಂಧವ್ಯದ ಒಳಗೆ ಬಂದ ಮೇಲೆ ಖಂಡಿತವಾಗಿ ಅದನ್ನು ಆ ವಿಚಾರಗಳನ್ನು ನನ್ನ ಹದಗೆಟ್ಟ ಮನಸ್ಸು ಉಂಟಲ್ಲ ಅದನ್ನು ಒಂದು ತಿಳಿಗೊಳಿಸಲು ಈ ಪುಸ್ತಕವು ಆಧಾರವಾಗ್ತದೆ. ಒಂದು ವೇಳೆ ಅದು ಅಪೂರ್ಣವಾಗಿ ಇತ್ತಲ್ಲ, ನನ್ನ ಯಾವುದೇ ಒಂದು ಜೀವನದ ಸಂಗತಿಗಳು ಅದು ಅಪೂರ್ಣವಾಗಿ ಇದ್ದವು, ಅದನ್ನು ನಾನು ಇಲ್ಲಿ ಸಂಪೂರ್ಣವಾಗಿ ನನಗೆ ಬಿಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಇಲ್ಲಿ ಈ ವಾಕ್ಯದ ಅರ್ಥವನ್ನು ನಾನು ಮಾಡಿಕೊಂಡೆ. ಆತ್ಮೀಯ ಸ್ನೇಹಿತರೆ, ಖಂಡಿತವಾಗಿಯೂ ಅವರು ತಮ್ಮ ವೈದ್ಯರ ಅಭಿಪ್ರಾಯದಲ್ಲಿ ಹೇಳುವ ವಿಚಾರಗಳು ಇದೆಲ್ಲ ನಾವು ಎಲ್ಲ ಅನುಭವಿಸಿದ ವಿಚಾರಗಳು ಆಗಿದ್ದುದರಿಂದ ಖಂಡಿತವಾಗಿಯೂ ನಮ್ಮ 1ನೇ ಹೆಜ್ಜೆ ಏನ್ ಹೇಳ್ತದೆ, ನಾನು ಮಧ್ಯೆ ಎದುರು ಬಲಹೀನ, ನನ್ನ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಈ ಪ್ಯಾರಾಗ್ರಾಫ್ ಅಲ್ಲಿ ಖಂಡಿತವಾಗಿ ಹಲವಾರು ವಿಚಾರಗಳನ್ನು ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆಯ್ತು ಬಂಧುಗಳೇ, ಸರಿ, ಇನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ಮುಂದಿನ ವಿಚಾರವಾಗಿ ನಾವು ನಾಳೆ ನೋಡ್ಕೊಳ್ಬಹುದು. ಸಿರಾಜ್ ಅವರೇ ಒಂದು ಪ್ಯಾರಾಗ್ರಾಫ್ ಓದುವುದಾದ್ರೆ 1-2 ನಿಮಿಷ ಉಂಟು, ಆಮೇಲೆ ನಾವು ಕೊನೆಗೊಳಿಸುವ. ಓಕೆ. ಮದ್ಯವು ನಮಗೆ ಒಗ್ಗುವುದಿಲ್ಲ ಎನ್ನುವ ವೈದ್ಯರ ಸೂತ್ರದಲ್ಲಿ ನಮಗೆ ಆಸಕ್ತಿ ಇದೆ. ವೃತ್ತದಾರರಲ್ಲದ ನಮ್ಮ ಅಭಿಪ್ರಾಯ ಅಷ್ಟು ಸಮಾಜ ಸಂಘವಾಗಿದ್ದುದರಿದ್ದರೂ ಅದು ಏನು ಅರ್ಥ ಕೊಡದಿರಬಹುದು. ಆದರೆ ಮಾಜಿ ಮದ್ಯಪಾನಿಗಳಾಗಿ ಈ ವಿವರಣೆಯು ಒಳ್ಳೆಯ ಅರ್ಥ ಮಾಡುತ್ತದೆ.